ಸ್ನೇಹಿತರೆ, ಈ ಥರ ಕೈ ಇಟ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಚಕ್ರ ತಿರುಗಿಸ್ತಾ ಇದ್ದೀನಿ ಅನ್ನೋ ಥರ ಫೀಲಲ್ಲಿ ವೀಡಿಯೋಗಳನ್ನ ಮಾಡಿ ಹಾಕ್ತಿದ್ರು ಇನ್ಸ್ಟಾಗ್ರಾಮಲ್ಲಿ. ಒಂದು ನಿಜ ತಿಳ್ಕೊಳ್ಳಿ, ಶ್ರೀಕೃಷ್ಣ ಪರಮಾತ್ಮ ನೀವಲ್ಲ. ಆ ಫ್ಯಾನ್ ಹಿಡ್ಕೊಂಡಿರೋಂತಹ ಕ್ಲ್ಯಾಂಪು. ಸಿಕ್ಕಾಬಟ್ಟೆ ಬೇಸಿಗೆ ಸೆಕೆ ಇದೆ, ಸೆಕೆ ಇದೆ. ಅದಕ್ಕೆ ಏನು ಮಾಡ್ತಾಯಿದ್ದೀರಾ, ಸ್ಪೀಡ್ ಜಾಸ್ತಿ ಆಗಿರುತ್ತೆ ಫ್ಯಾನ್ದು. ಆಮೇಲೆ ಕ್ಲ್ಯಾಂಪ್ ಎಲ್ಲ ಸೌದೋಗಿರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಕ್ಲ್ಯಾಂಪು ಚಕ್ರ ಬಿಟ್ಟರೆ, ಅಂದರೆ ಫ್ಯಾನ್ನ ಬಿಟ್ಟರೆ ನಿಮ್ಮ ಕತೆ ಮುಗೀತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಿಕ್ಕಾಬಟ್ಟೆ ಸೆಕೆ ಇರೋದ್ರಿಂದ ಫ್ಯಾನ್ ಹೈ ಸ್ಪೀಡ್ ಹಾಕೊಂಡು ಓಡಿಸ್ತಾ ಇರ್ತೀರಾ. ಅಂಥ ಸನ್ನಿವೇಶದಲ್ಲಿ ಏನಾಗಿರುತ್ತೆ, ಕ್ಲ್ಯಾಂಪು ಅಥವಾ ರಾಡು ಅಂದರೆ ಇದು ನಟ್ಟು ಬೋಲ್ಟ್ ಇರುತ್ತಲ್ಲ, ನಟ್ಟು ಬೋಲ್ಟ್ ಸೌದೋಗಿರುತ್ತೆ. ನಾನು ಹಿಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಎಷ್ಟೊಂದು ಸಲ ಹೇಳಿದ್ದೀನಿ ಕಟ್ಟಾಗಿ ಬಿದ್ದಿರೋದೆಲ್ಲ. ಅದಕ್ಕೋಸ್ಕರ ಈಗಲೇ ಹೋಗಿ ನಿಮ್ಮ ಮನೆಗಳಲ್ಲಿ ಕ್ಲ್ಯಾಂಪ್ನ ಚೆಕ್ ಮಾಡ್ಕೊಳ್ಳಿ, ಬೋಲ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಎಲೆಕ್ಟ್ರಿಷಿಯನ್ ಕೈಲಿ ಕ್ಲ್ಯಾಂಪು ಬೋರ್ಡ್ನ ಚೇಂಜ್ ಮಾಡಿಸ್ಕೊಳ್ಳಿ. ಉತ್ತಮ. ಹೆವಿ ಇರೋ ಹಳೆ ಕಾಲದ ಫ್ಯಾನ್ಗಳು ಇರ್ತಾವಲ್ಲ, ಅಂಥವು ಮಾತ್ರ ಸಿಕ್ಕಾಬಟ್ಟೆ ಆ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಾವು ಲೈಟ್ ವೇಟ್ ಇದೆ, ನಡೆದ್ಬಿಡುತ್ತೆ. ಹಳೆವು ಬಂದು ಹೆವಿ ಇರುತ್ತೆ ನೋಡಿ, ಅವೆಲ್ಲ ತುಂಬ ಸಮಸ್ಯೆ ಬರುತ್ತೆ. ನೀವು ಶ್ರೀಕೃಷ್ಣ ಪರಮಾತ್ಮ ಆಗಬೇಕು ಅಂದರೆ ಫಸ್ಟು ಪಟ್ ಅಂತ ಹೋಗ್ಬಿಟ್ಟು ಕ್ಲ್ಯಾಂಪ್ ಚೆಕ್ ಮಾಡಿಸಿ. ಏನಂತೀರಾ? ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.